ಎಲ್ಲ ಏನ್ರಿ ದೇವರನ್ನ ಕಾಣಬೇಕಂತ ಹೊರಟವರು ದೇವರಾಗ್ಯಾರ. ಕೆಲವೊಬ್ರು ದೇವನು ಆಗ್ಯಾರ. ಕಾರಣ ಇಟ್ಟೇ ಅದ, ದೇವರಾಗಲಿಕ್ಕೂ ನಮ್ಮ ಕೈಯಾಗದ, ಶರಣಾಗಲಿಕ್ಕೂ ನಮ್ಮ ಕೈಯಾಗದ, ಸಂತ ಆಗಲಿಕ್ಕೂ ನಮ್ಮ ಕೈಯಾಗದ. ಇವು ಎಲ್ಲ ಬ್ಯಾಡ ತಂದ್ರೆ ಕಡೆ ಲಾಸ್ಟಿಗೆ ದೆವ್ವ ಆಗಕ್ಕೂ ನಮ್ಮ ಕೈಯಾಗದ. ಹೌದಿಲ್ಲೇವ? ಹಾಲಕ್ಕೆ ಬರ್ತದ. ಎಷ್ಟು ಮಂದಿ ದೇವ್ರು ಕಾಣಬೇಕತ್ತೀರಿ ನೋಡೋಣ, ಒಬ್ಬರ ಕೈ ಎತ್ರಿ. ಹಾಂ, ದೇವ್ರು ಕಾಣ್ಬೇಕನ್ನವ್ರು ಅಲ್ಲಿ. ನೀವು ಗಂಡಗೆ ಗುದ್ದಿ ಹಚ್ಚಿಡ್ಬೇಕಂತೇಳಿ ವಿಚಾರ ಮಾಡ್ಕೊಂಡು ಬಂದವ್ರು. ನೀವು ದೇವ್ರು ಕಾಣ್ಬೇಕನ್ನವ್ರನ್ನ ನೀವು. ಭಾಳ ಜನ ದೇವ್ರು ಕಂಡವ್ರದಾರ. ಅದಕ್ಕೆ ಹೇಳ್ತಾರೆ ಆಜ್ಞೆ ಕವಿಗಳು, ಪತಿವರ್ತೆಯಳಾಗಿರುವ ಸತಿಯಳೇ ಶ್ರೇಷ್ಠ, ಪತಿವರ್ತೆಯರಿಗೆ ಪರಬ್ರಹ್ಮನು ಅಂಜಿದ, ಅಜಹರಿ ಸುರರಂಜಿ ನಡಗಿದ್ರಂತ ಹೇಳ್ತಾರೆ. ಯವ್ವ, ನಿಮಗೆ ದೇವ್ರ ಸಹಿತ ಅಂಜಾವತ್ತು, ಮತ್ತೇನು ಗಂಡ ದೇವ್ರು ಅಂಜೋದೇನು ದೊಡ್ಡಾಗದೇನು? ದೇವ್ರ ಅಂಜಾವತ್ತ. ಯಾಕೆ ಅಂಜಾವ? ಪತಿವರ್ತ ಧರ್ಮದ ಹೆಣ್ಣು ಮಕ್ಕಳು ಯಾರದಾರಲ್ಲ ಅವ್ರಿಗೆ ಅಂಜಾವ. ಏನ್ರಿ? ಪತಿವರ್ತ ಧರ್ಮ ಇದ್ದ ಹೆಣ್ಣು ಮಕ್ಕಳಿಗೆ ದೇವ್ರುಗಳು ಸಹಿತ ಅಂಜಾವ. ಹೆಣ್ಣು ಮಕ್ಕಳು ದೇವ್ರ ಕಾಣಬೇಕು. ದೇವ್ರಂದ್ರೆ ಎಲ್ಲ ದೇವ್ರ ಗುಡ್ಯಾಗ ಕೂತಾವ ಅಲ್ಲ, ನಿಮ್ಮ ಗಂಡನೇ ದೇವ್ರ. ಏನ್ರಿ? ಮನ್ಯಾಗ ಇದ್ದ ಗಂಡಗೆ ಉಪವಾಸ ಹಾಕಿ ದೇವ್ರಿಗೆ ಎಡೆ ಹಿಡ್ಕೊಂಡು ಬಂದ್ರೆ ದೇವ್ರು ಒಪ್ತಾನೇನು? ಮೆಚ್ತಾನೇನಿವ? ಮೆಚ್ತಾನ? ಮೆಚ್ಚಂಗಿಲ್ಲ. ಅವು ಗಂಡದೇವ್ರು ನೀವು ಅಂದಂಗೆ ಇರ್ಬೇಕು ಹೇಳವ. ಅವು ಕೂಡ ಎಲ್ಲಾರ ಗಟ್ರ ದಂಡಿಗೆ ಬೀಳವು, ನೀವು ಹೋಗ್ಯಾರ ಅವಕ್ಕೆ ಗಂಡ ದೇವ್ರು ಅನ್ಕೋತ ಕೂತಾರ, ಅದನ್ನು ಕೆಲಸ ಕೊಡಲ್ಲ. ಅವಕ್ಕರು ಬಲ್ಲಿ ಬೇಕು, ಅವು ಹೆಂಗಿರ್ಬೇಕು ಅನ್ನೋದು. ಹೌದಿಲ್ಲೇವ? ಅಷ್ಟೇ ಅಲ್ಲ, ಜಗತ್ತದೊಳಗೆ ಗಂಡನೇ ದೇವ್ರ. ಒಬ್ಬ ಹೆಣ್ಣು ಮಗಳು ಹೇಳ್ತೀನಿ ನಿಮಗೆ, ಒಬ್ಬ ಹೆಣ್ಣು ಮಗಳು ಈ ಭೂಮಿ ಮೇಲೆ ಎಲ್ಲರೂ ಜೀವಂತ ಗಂಡಗಾಗ್ಯಾರ. ಹೌದಿಲ್ಲೇವ? ಜೀವಂತ ಗಂಡಗಾಗ್ಯಾರ. ಸತ್ತು ಕೂಡಲೇ ಮಣ್ಣು ಕೊಟ್ಟು ಮನೆಗೆ ಬಂದಾರ. ಆದ್ರೆ ಸತ್ತವನ ಸಂಗಟ ಲಗ್ನ ಆಗ್ಯಾರ ಈ ಭೂಮಿ ಮೇಲೆ. ಗೊರ್ತದೇನು ನಿಮಗೆ? ಗೊರ್ತದ? ಇಲ್ಲ. ಇತಿಹಾಸ ಓದಿಲ್ಲ ನೀವು, ತಿಳ್ಕೊಂಡಿಲ್ಲ. ತಿಳ್ಕೋಬೇಕು. ಸತ್ತ ಗಂಡನ ಜೋಡಿ ಲಗ್ನ ಆಗಿ ಜೀವಂತ ಪಡ್ಕೊಂಡು ಭೂಮಿ ಮ್ಯಾಲ ಜೀವಂತ ಪಡ್ಕೊಂಡು ಅವ್ರ ಹೆಸರು ಉಳಿಸ್ಯಾರ. ಯಾರು ಗುರುತದೇನು? ಒಂದು ಮಾತು ಹೇಳ್ತೀನಿ, ಲಕ್ಷ್ಯ ಇಟ್ಕೋರಿ. ಆ ಭಗವಂತನ ನಾಮ ನುಡಿದ್ರಲಿಂದ ಜೀವನದೊಳಗೆ ಏನೆಲ್ಲ ಸಾಧಿಸಬಹುದು. ಒಬ್ಬಕ್ಕೆ ಹೆಣ್ಣು ಮಗಳು ಆ ಬಸವನ ನಾಮ ನುಡಿದು, ಯಾರ ನಾಮ? ಬಸವನ ನಾಮ ನುಡಿದು ಸತ್ತಿರ್ತಕ್ಕಂಥ ಗಂಡನ ಜೀವಂತ ಪಡೆದಾಳ. ಇದೊಂದು ಮಾತು ತಾವೆಲ್ಲ ಲಕ್ಷ್ಯ ಇಟ್ಕೋರಿ, ಭಾಳ ಜನ ಕೂಡಿರಿ. ಕಾಳಿಂಗ ದೇಶದಲ್ಲಿ ರತ್ನಾಪುರದ ಅರಸತ್ತಿದ್ದ ಒಬ್ಬ ರಾಜ. ಆ ರಾಜಾಗ ಒಬ್ಬನೇ ಒಬ್ಬ ಮಗ. ರಾಜ ಕನಸು ಕಟ್ಕೊಂಡು ಕೂತಿದ್ದ. ಏನತ್ತ? ನನ್ನ ಮಗ ವಯಸ್ಸಿಗೆ ಬಂದಾನ, ನನ್ನ ಮಗನಿಗೆ ಮದುವೆ ಮಾಡಬೇಕು, ಈ ರಾಜ್ಯದ ಪಟ್ಟ ಏರಿಸ್ಬೇಕಂತ ಕನಸು ಕಟ್ಕೊಂಡು ಕೂತಿದ್ದ. ಅಕಸ್ಮಾತ್ ವಯಸ್ಸಿಗೆ ಬಂದ ಮಗ ಏನೋ ಶಿವನಾಟ ನಡುವೆ ಸತ್ತ. ರಾಜ ಅಳ್ಳಕತ್ತ. ಏನು ಹಣಿಬಾರಪ್ಪ ನಂದು, ದೇವರು ಕುಣಾವ್ ಕೊಟ್ಟ, ಒಂದೇ ಮಗನ ಕೊಟ್ಟ, ಆ ಮಗನ ಮದುವೆ ಮಾಡಬೇಕು, ರಾಜ್ಯದ ಪಟ್ಟ ಏರಿಸ್ಬೇಕಂತ ಕನಸು ಕಟ್ಕೊಂಡು ಕೂತಿದ್ದೆ. ವಯಸ್ಸಿಗೆ ಬಂದ ಮಗ ಏನೋ ಅಕಸ್ಮಾತ್ ನಡುವೆ ಸತ್ತ. ಈ ರಾಜ್ಯ ದರ್ಬಾರ ತಗೊಂಡು ನಾ ಏನು ಮಾಡಲಿ ಅಂತ ಅಳ್ಳಕತ್ತ. ಅವಾಗಳು ಟೈಮದೊಳಗೆ ರಾಜಾಗ ಒಂದು ವಿಚಾರ ಬತ್ತು, ಒಂದು ಸಂಕಲ್ಪ ಬತ್ತು. ಏನು ಬತ್ತು ಅಂದ್ರೆ, ನನ್ನ ಮಗ ಸತ್ತಾನ, ಸಾಯ್ಲಿಕ್ಕರೆ. ಆದ್ರೆ ನಮ್ಮ ಧರ್ಮದೊಳಗೆ ಒಂದು ಪದ್ಧತಿ ಅದ. ಏನು ಪದ್ಧತಿ ಅದ ಅಂದ್ರೆ, ಲಗ್ನ ಆಲಾರದೆ ಸತ್ತರಂದ್ರೆ ಅಡ್ಡ ಒಯ್ಯೋ ಪದ್ಧತಿ ಅದ. ಕರೆ ಇಂಥ ನಾ ರಾಜ ಇದ್ರೆ ಬಿ ಸಹಿತ ನನ್ನ ಮಗನ ಹೆಣ ಅಡ್ಡ ಹೋಗೋದು ಬತ್ತಲ್ಲ ಅಂಥೇಳಿ ರಾಜ ಕಣ್ಣಾಗ ನೀರು ತಂದು ಅಳ್ಳಕತ್ತ. ಅವಾಗ ರಾಜ ಕೈಯಾಗಿರ್ತಕ್ಕಂಥ ಮಂತ್ರಿಗಳಿಗೆ ಕರೆದು ಹೇಳ್ತಾನಪ್ಪ, ಬರ್ರಿ ಇಲ್ಲಿ. ಯಾಕ್ರಿಪ್ಪ? ಏನಿಲ್ಲ, ನನ್ನ ಮಗ ಸತ್ತಾನ, ಹ್ಯಾಂಗೂ ಇವನಿಗೆ ಮಣ್ಣಿಗೆ ಒಯ್ಬೇಕಾಗ್ಯದ. ಆದ್ರೆ ನಮ್ಮ ಧರ್ಮದೊಳಗೆ ಒಂದು ಪದ್ಧತಿ ಅದ, ಲಗ್ನ ಆಲಾರದೆ ಸತ್ರ ಅಡ್ಡು ಒಯ್ಯೋ ಪದ್ಧತಿ ಅದ. ನನ್ನ ಮಗ ಸತ್ತಾನಂದ್ರೆ ನನ್ನ ಮಗನ ಹೆಣ ಗೋರಿ ತನಕ ನೆಟ್ಟು ಒಯ್ಬೇಕಾಗ್ಯದ. ನೀವೊಂದು ಕೆಲಸ ಮಾಡ್ರಿ ಅಂದ.
ಏನು ಹೇಳ್ರಿ ಅಂದರು. ಏನಿಲ್ಲ, ಆ ರಾಜನ ಮಗ ಸತ್ತಾನ, ಆ ಸತ್ತ ಮಗನ ಸಂಗಟ ಯಾರೇ ಲಗ್ನ ಆದ್ರೆ ರಾಜ್ಯ ಅರ್ಧ ಪಾಲು ಕೊಡ್ತಾನತ್ತ ಡಂಗೂರು ಸಾರ್ನಿ. ರಾಜ್ಯ ಮಂತ್ರಿಗಳಿಗೆ ಹೇಳ್ದ. ಮಂತ್ರಿಗಳು ಸುತ್ತಿನ ಹಳ್ಳಿಯೆಲ್ಲ ಡಂಗೂರು ಸಾರ್ಕೋತ ಬಂದರು. ಆ ರತ್ನಾಪುರ ದೊಡ್ಡ ಶಾರ ಪಟ್ಟಣ ಇತ್ತು. ಆ ರತ್ನಾಪುರ ತುಂಬ ಎಲ್ಲ ಡಂಗೂರು ಸಾರ್ಲಕತ್ತೀರು. ರಾಜನ ಮಗ ಸತ್ತಾನ, ಸತ್ತ ಮಗನ ಸಂಗಟ ಯಾರೇ ಲಗ್ನ ಆದ್ರೆ ರಾಜ ಅರ್ಧ ಪಾಲು ಕೊಡ್ತಾನಂತ ಡಂಗೂರು ಸಾರ್ಲಕತ್ತಿದ್ರು. ಆ ರತ್ನಾಪುರದಾಗ ಒಬ್ಬಕ್ಕೆ ಹೆಣ್ಣು ಮಗಳಿದ್ದಳು, ಚೆನ್ನಮ್ಮ ಅಂತೇಳಿ. ತಾಯಿ ತಂದಿಗೆ ಒಬ್ಬಕ್ಕಿನ ಮಗಳು, ಬಡತನ ಸಂಸಾರ. ಒಪ್ಪತ್ತುಂಡ್ರ 9 ದಿವಸ ಉಪವಾಸ ಬೀಳ್ಬೇಕು ಅಂಥ ಪ್ರಸಂಗಿತ್ತು. ಅವಾಗ ಚೆನ್ನಮ್ಮ ತಾಳ, ತಾಯಿ ತಂದೆ ಹೊಟ್ಟಿಲಿ ಒಬ್ಬಕ್ಕಿನ ಮಗಳಾಗಿ ಹುಟ್ಟಿ ಬಂದೆ. ಅಣ್ಣಿಲ್ಲ, ತಮ್ಮಿಲ್ಲ, ಅಕ್ಕಿಲ್ಲ, ತಂಗಿಲ್ಲ, ಇನ್ನೊಬ್ಬರು ಅಂತೇಳಿ ದುಡಿದು ನಮ್ಮ ತಾಯಿ ತಂದಿಗೆ ಹಾಕಬೇಕಂದ್ರೆ ಬರಗಾಲ ಪರಿಸ್ಥಿತಿ, ಯಾರೂ ಕೆಲಸ ಸಹಿತ ಕೊಡಲಾಗ್ಯಾರ. ನಮ್ಮ ತಾಯಿ ತಂದೆ ಸಾಯ ಕಾಲಕ್ಕೆ ಸುಖದಿಂದ ಉಂಡು ತಿಂದು ಸಾಯ್ಲಿ, ಕರೆ ನನ್ನ ಜೀವನ ಬರೋಡಾದರ ಆಗಲಿ ಅಂಥೇಳಿ ಚೆನ್ನಮ್ಮ ಬಂದು ಆ ರಾಜನ ಮುಂದೆ ನಿಂತು ನಮಸ್ಕಾರ ಮಾಡಿದಳು. ಆವಾಗ ರಾಜ ತನ್ನ, ಯಾಕೆ ಚೆನ್ನಮ್ಮ ಯಾಕೆ ಬಂದು? ಏನು ಇಲ್ರಿ ರಾಜರೇ, ನಿಮ್ಮ ಮಗ ಸತ್ತಾನಲ್ಲ, ನಿಮ್ಮ ಮಗನ ಸಂಗಾಟ ನಾನು ಲಗ್ನ ಆಗ್ತೀನಿ ಅಂದಿರಿ. ನಿಮ್ಮ ಹಿಂಗೆ ನೇಮೇ ಜೀವ ಬಿಡ್ತೀರಿ, ಕರೆ ನೀವು ಹಿಂಗೆ ಅನ್ನೋರಲ್ಲ. ಅವಾಗ ಆ ರಾಜ ತನ್ನ ತಂಗಿ, ಚೆನ್ನಮ್ಮ ವಿಚಾರ ಮಾಡು, ನನ್ನ ಮಗ ಸತ್ತಾನ, ಜೀವಂತ ಗಂಡಗಾಗ್ಲಿಕ್ಕೆ ಬರ್ತದ, ಸತ್ತವ್ರಿಗೆ ಆಗೋದು ಅಷ್ಟು ಸುಲಭ ಅಲ್ಲ ತಂಗಿ, ವಿಚಾರ ಮಾಡಂದಾಗ ಅವಾಗ ಚೆನ್ನಮ್ಮ ಹೇಳ್ತಾಳೆ, ರಾಜರೇ ನಾ ಒಟ್ಟು ಲಗ್ನ ಆಗ್ಬೇಕಂತ ನಿರ್ಧಾರ ಮಾಡ್ಕೊಂಡು ಬಂದೀನಿ, ನಿಮ್ಮ ಸತ್ತ ಮಗನ ಸಂಗಟ ನಾ ಲಗ್ನ ಆಗ್ತೀನಿ. ಅವಾಗ ರಾಜ ಅಂದ, ಆಯಿತು ತಂಗಿ, ಹಾಗೆ ನಿರ್ಧಾರ ಮಾಡಿ ಅಂದ್ರೆ ಮಾಡ್ಕೊ ಅಂದ. ಏನು ಆ ರಾಜನ ಮಗನ ಮಣ್ಣಿಗೆ ಬಂದಿರಲ್ಲ, ಆ ರಾಜ್ಯದಿಂದ ಹಳ್ಳಿಯಿಂದ ತಾಲೂಕದಿಂದ ಜಿಲ್ಲಾದಿಂದ ಏನು ಜನ ಬಂದಿತ್ತಲ್ಲ, ಆ ಸತ್ತಿರ್ತಕ್ಕಂಥ ರಾಜನ ಮಗನಿಗೆ ಆ ಚೆನ್ನಮ್ಮಗ ಆ ಜನದ ಮುಂದೆ ಆ ರಾಜನ ಮಗನಿಗೆ ಚೆನ್ನಮ್ಮಗ ಲಗ್ನ ಮಾಡಿದ್ರು. ಮಾಡಿ ಸತ್ಯಣ ಮನೆಗೆ ಇಟ್ಕೊಂಡು ಕುಂದ್ರದೇನು, ತಗೊಂಡು ಮಶಾನ ಭೂಮಿಗೆ ಒಯ್ದು ಹಾಡಿ ಮಣ್ಣಾಗಿಟ್ಟು ಎಲ್ಲರೂ ತಮ್ಮ ಮನೆ ಕಡೆಗೆ ತಮ್ಮ ಊರ ಕಡೆಗೆ ಹೋದರು. ಅಲ್ಲಿ 3 ಮಂದಿ ಉಳಿದ್ರು. ಯಾರ್ಯಾರು? ಚೆನ್ನಮ್ಮನ ತಾಯಿ ತಂದೆ 3 ಮಂದಿ ಉಳಿದ್ರು. ಅವಾಗ ಚೆನ್ನಮ್ಮನ ತಾಯಿ ತಂದೆ ಅತ್ತಾರ ಚೆನ್ನಮ್ಮಗ, ಚೆನ್ನಮ್ಮ ಕುಂಕುಮ ಹಚ್ಕೊಂತ ಹಣಿಗೆ ಹೆಂಡಿ ಹಚ್ಕೊಂಡು ಕೂತಿಯವ, ಆಗೋದೆಲ್ಲ ಆಯಿತು, ಹೋಗೋದೆಲ್ಲ ಹೋಯ್ತು, ಆ ಕೈಯನ ಬಳಿ ಒಡಿ, ಕೊಳ್ಳನ ತಾಳಿ ಕಡಿ, ಏನು ಮನೆ ಕಡಿ ನಡಿ. ಅವಾಗ ಚೆನ್ನಮ್ಮ ತಾಳೆಪ್ಪ, ಯವಾ ಜಗತ್ತದೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಆ ಜೀವಂತ ಗಂಡಗಾಗಿ ಮಂಗ ಸುಖ ಕಾಣ್ತಾರ, ನಾ ಸತ್ತ ಗಂಡನ ಜೋಡಿ ಲಗ್ನ ಆಗಿನಂದ್ರೆ ಅವನ ಗೋರಿ ಮುಂದೆ ಕೂತ್ ಇವತ್ತೊಂದು ದಿವಸ ದ್ಯಾಸ ಸುಖ ಕಾಣ್ತೀನಿ, ನೀವಿಬ್ಬರು ಮನೆಗೆ ಹೋರೆತ್ತಿ ಹೇಳಿದಳು. ಅವಾಗ ಚೆನ್ನಮ್ಮನ ಮಾತು ಕೇಳಿ ತಾಯಿ ತಂದೆ ಮನೆಗೆ ಹೋದರು. ಚೆನ್ನಮ್ಮ ಸಂಜೆ 6 ಗಂಟೆ ಕೂತು 2 ನಾಮ ನುಡಿಲಕತ್ತಾಳ. 2 ನಾಮ ಯಾವ ನುಡಿಲಕತ್ತಾಳ ಅಂದ್ರೆ, ಒಂದು ಬಸವ ಇನ್ನೊಂದು ಪತಿ, ಒಂದು ಬಸವ ಇನ್ನೊಂದು ಪತಿ ಅಂತೇಳಿ ನುಡಿಲಕತ್ತಾಳ. ಬಸವ ಅಂತೇಳಿ ಯಾಕೆ ನುಡಿಲಕತ್ತಾಳ ಅಂದ್ರೆ, ಸತ್ತವ್ರ ಗೋರಿ ಮ್ಯಾಲ ಮಣ್ಣಿನ ಬಸವಣ್ಣ ಇಡ್ತಾರಿಲ್ರಿ, ಕೆಸರಿನ ಬಸವಣ್ಣ. ಆ ಬಸವಣ್ಣ ಮಾಡಿ ಆ ಗೋರಿ ಮೇಲೆ ಇಟ್ಟಿರು. ಆ ಕೆಸರಿನ ಬಸವಣ್ಣ ತಗೊಂಡು ತನ್ನ ಮಾರಿ ಮುಂದೆ ಇಟ್ಟುಕೊಂಡು ಸಂಜೆ 6 ಗಂಟೆಗೆ ಕೂತು ಬಸವ ಪತಿ ಬಸವತ್ 2 ನಾಮ ನುಡಿಲಕತ್ತಾಳ. ಬೆಳಿಗ್ಗೆ 3 ಗಂಟೆ ಆಗ್ಯದ. ಚೆನ್ನಮ್ಮ ಮಾಡಿದ ಭಕ್ತಿ ಫಲದಿಂದ ಆ ಮಣ್ಣಿನ ಬಸವಣ್ಣ ಹೋಗಿ ಸಾಕ್ಷಾತ್ ನಿಜ ಬಸವಣ್ಣಾಗಿ ಎದ್ದು ನಿತ್ತ. ಅವಾಗ ಎಷ್ಟೆತ್ತರಾಗಿ ಎದ್ದು ನಿತ್ತ, ಕಾಲ ಕೆದರ್ಲಕತ್ತ, ಡಿಕ್ಕಿ ಹೊಡಿಲಕತ್ತ. ಏನು ಚೆನ್ನಮ್ಮನ ಗಂಡಗ ಮಣ್ಣು ಮಾಡಿದ್ರಲ್ಲ ಅದನ್ನೆಲ್ಲ ಕಾಲ ಕೆದರಿ ತೆಗದ ಆ ಗೋರಿ ಒಳಗೆ ಬಸವಣ್ಣಪ್ಪ ಕೋಡ್ ಹಾಕಿ ಮ್ಯಾಲ ತೆಗಿಬೇಕತ್ತಿದ್ದ. ಚೆನ್ನಮ್ಮ ಮಾಡಿರ್ತಕ್ಕಂಥ ಭಕ್ತಿ ಫಲದಿಂದ ಸತ್ತಿರ್ತಕ್ಕಂಥ ಚೆನ್ನಮ್ಮನ ಗಂಡ ಜೀವಂತಾಗಿ ಬಸವಣ್ಣಪ್ಪನ ಕೋಡ್ ಹಿಡ್ಕೊಂಡು ಮ್ಯಾಲ ಎದ್ದು ಬಂದ. ಅವಾಗ ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷ ಆದ. ಚೆನ್ನಮ್ಮ, ಹೇ ತಂಗಿ ಚೆನ್ನಮ್ಮ, ಎಂಥ ನಿನ್ನ ಪತಿವರ್ತ ನಿಷ್ಠಯವ, ಎಂಥ ನಿನ್ನ ಭಕ್ತಿಯವ. ಜಗತ್ತದೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಜೀವಂತ ಗಂಡಗಾಗಿ ಸತ್ತು ಕೂಡಲೇ ಮಣ್ಣು ಕೊಟ್ಟು ಮನೆಗೆ ಹೋಗ್ತಾರೆ ತಂಗಿ. ನೀ ಸತ್ತ ಗಂಡನ ಜೋಡಿ ಲಗ್ನ ಆಗಿ ಜೀವಂತ ಪಡ್ಕೊಂಡು ಮ್ಯಾಲ ತಂದಿ ಅಂದ್ರೆ ನಿನ್ನ ಮುತ್ತೈತನ ದಂಡಿ ಆ ಆಕಾಶ ಮಂಡಲದೊಳಗೆ ಚೇಳಿನ ಕೊಂಡಾಗಿ ಮೆರಿಲಂತ ಆಶೀರ್ವಾದ ಮಾಡದ.
ಆಶೀರ್ವಾದ ಮಾಡದ. ಬಹುತೇಕ ಈಗ ಆಕಾಶದಾಗ ಚುಕ್ಕಿ ಬೀಳನ ನಮ್ಮ ಹಿರಿಯರಿಗೆ ಬರ್ತಾವ. ಆ ಮಂಚದ ಕಾಲ ಕೋರಿ ತಾಳ ಚೇಳಿನ ಕೊಂಡೆ ತತ್ತಾರ. ಅದು ಚೇಳಿನ ಕೊಂಡೆಲ್ಲ. ಏನು ಪರಮಾತ್ಮ ಚೆನ್ನಮ್ಮ ನಿನ್ನ ಮುತ್ತೈತನ ದಂಡಿ ಆಕಾಶ ಮಂಡಲದೊಳಗೆ ಮೆರಿಲಿ ಅಂತ ಪರಮಾತ್ಮ ಆಶೀರ್ವಾದ ಮಾಡ್ಯ ನೋಡು. ಅಲ್ಲಿಯವರೆಗೆ ಹಿಡ್ಕೊಂಡು ಇಲ್ಲಿವರೆಗೆ ಸಹಿತ ಆಕಿನ ಮುತ್ತೈತನ ದಂಡಿ ಅಲ್ಲಿ ಮೆರಿಲಕತ್ತ. ನಿಮ್ಮದೇಲಿ ಮೆರಿಲಕತ್ತಾವ, ನಿಮ್ಮ ಮೆರಿತಾವ, ನಿಮ್ಮ ಕರ್ಸಿರ್ತಾರ. ಏನ್ರಿ ಗುಡಿ ಶಾಂತಿ, ವಾಸ್ತು ಶಾಂತಿ, ಏನಾರ ಬೋರ್ ಶಾಂತಿ ಮಾಡಿದ್ರಂದ್ರೆ ನಿಮಗೆ ಮುತ್ತೈತನ ಕರಿತಾರೆ. ಕರೆದು ಕೂಡಲೇ ಹಪ್ಪಳ ಶಾಂಡಿಗೆ ಹೋಳಿಗೆ ಮಾಡಿರ್ತಾರ, ತಿನ್ನು ಆಶಾಕ್ಕೆ ಹೋಗಿರ್ತೀರಿ. ನೀವು ಹೋಗಿ ಅವಾಗ ಮಾರಿಮದ ಹುಟ್ಟ ತಿತ್ತೀರಿ. ಅವಾಗ ನಿಮಗೆ ಮುತ್ತೈತನ ಚಾರ್ಜ್ ಅದಾವ. ಅವು ಏನೇನು ಹುಡಿ ತುಂಬಬೇಕು ಹುಡಿ ತುಂಬಿ ಹಣಿಗೆ ಮುತ್ತೈತನ ದಂಡಿ ಎತ್ತು ಕಟ್ಟಿ ಬಿಡ್ತಾರೆ. ಆ ಬಜ್ಜಿ ಶಾಂಡಿಗೆ ಹೋಳಿಗೆ ಕೂಡಿಗೆ ಹೊಡೆತನ ಇರ್ತದ ಅದು ದಂಡಿ. ಅದು ಹೊಡೆದ ಬಳಕ ನಿಮ್ಮ ಮುತ್ತೈತನ ದಂಡಿ ಎಲ್ಲಿ ಬಿದ್ದಿರ್ತದೋ ನೀವು ಎಲ್ಲಿದ್ದಿರ್ತೀರೋ. ಯವ್ವ ಆ ಮುತ್ತೈತನ ದಂಡಿ ಕಿಮ್ಮತ್ತು ಎಟ್ಟದ ಗೊತ್ತದ? ಇಡೀ ನಮ್ಮ ಭಾರತ ದೇಶನೇ ಮಾರಿದ್ರು ನಿಮ್ಮ ಮುತ್ತೈತನ ದಂಡಿ ಕಿಮ್ಮತ್ತಾಗುವುದಿಲ್ಲ. ಯಾರು ತಿಳ್ಕೊಂಡಿರಿ? ಸುಮ್ಮ ಹೋಳಿಗೆ ಹುಗ್ಗಿ ಹೊಡೆತನ ಅಟ್ಟೆ ತಿಳ್ಕೊಂಡಿರಿ. ಇಲ್ಲೇವ ತಿಳ್ಕೋರಿ. ಜೀವನದೊಳಗೆ ಎಷ್ಟು, ಅದಕ್ಕೆ ಕಬೀರದಾಸರು ಹೇಳ್ತಾರೆ, ಕೊಯ್ ಜಾನೆ ಒಯ್ ಚಪ್ಪಾಯೆ. ಯಾರು ತಿಳಿದಾರ ಅವ್ರು ಉಳ್ದಾರ, ಯಾರು ತಿಳಿದಿಲ್ಲ ಅವ್ರು ಕಳೆದಾರ. ಯವ್ವ ಗಂಡನೇ ದೇವರ, ಸತ್ತ ಗಂಡನ ಜೋಡಿ ಲಗ್ನ ಆಗಿ ಜೀವಂತ ಪಡ್ಕೊಂಡು ಮ್ಯಾಲ ತಂದಾಳ. ನೀವು ಇದ್ದ ಗಂಡ ದೇವ್ರಿಗೆ ಕುತ್ತಿಗೆ ಒತ್ತಲಕತ್ತೀರಿ. ನಿಮ್ಮ ಕಡೆಗೆಲ್ಲ ನಮ್ಮ ಕಡೆದು ಹೇಳಕತ್ತೀನ. ಈಗ ದಿನನಿತ್ಯ ನ್ಯೂಸ್ ಒಳಗೆ ದಿನನಿತ್ಯ ನೋಡ್ತಿರ್ತೇವೆ ನಾವು. ಎಲ್ಲಾಯ್ತು ಅಲ್ಲಿ ಹೊಡೆದ್ರು, ಎಲ್ಲಾಯ್ತು ಇಲ್ಲಿ ಹೊಡೆದ್ರು, ದಿನ ನ್ಯೂಸ್ ಇದೇ ನೋಡ್ತೇವೆ. ಯಾಕೆ? ಅದು ಗಂಡ ಹೆಂಡತಿ ಬೆಲೆ ಗುರುತಿಲ್ಲ. ಇದು ಕೆಟ್ಟ ಕಲಿಕಾಲ. ಅದಕ್ಕೆ ಹೇಳ್ತಾರೆ, ಕೃತಾಯುಗ ಬಂಗಾರ ವರ್ಣ ಇತ್ತು, ತ್ರೇತಾಯುಗ ಚಾಂದಿ ವರ್ಣ ಇತ್ತು, ದ್ವಾಪಾರಯುಗ ತಾಮ್ರ ವರ್ಣ ಇತ್ತು, ಇದು ಕಲಿಯುಗ ಕೆಟ್ಟ ಕೆಬ್ಬಣ ವರ್ಣ ಇತ್ತು. ಯಾರ ವಿಶ್ವಾಸ ಯಾರಿಗಿಲ್ಲ. ಅಪ್ಪನ ವಿಶ್ವಾಸ ಮಕ್ಕಳಿಗಿಲ್ಲ, ಮಕ್ಕಳ ವಿಶ್ವಾಸ ಅಪ್ಪಗಿಲ್ಲ, ಹೆಂಡತಿ ವಿಶ್ವಾಸ ಗಂಡಗಿಲ್ಲ, ಗಂಡನ ವಿಶ್ವಾಸ ಹೆಂಡತಿಗಿಲ್ಲ. ಯಾಕೆ? ಕೆಟ್ಟ ಕಲಿಕಾಲ. ಈ ಕಲಿಕಾಲದೊಳಗೆ ಬದುಕೋದು ಅಷ್ಟು ಸುಲಭ ಅಲ್ಲ. ಯಾಕೆ ಹೇಳ್ದ ಈ ಮಾತು? ದೇವರನ್ನು ಯಾರು ಕಾಣಬೇಕಂತ ಹೊರಟಿರ್ತಾರಲ್ಲ ಅವ್ರು ಯಾವದಕ್ಕೂ ಭಯ ಇರುವುದಿಲ್ಲ, ಯಾವದಕ್ಕೂ ಅಂಜಿಕೆ ಇರುವುದಿಲ್ಲ. ಹುಲಿ ಕರಡಿಗೆ ಎದುರು ಬಂದ್ರೆ ಬಿ ಕೂಡ ಅವರಿಗೆ ಭಯ ಇರುವುದಿಲ್ಲ. ದೇವರಾದ್ರಂದ್ರೆ ಅವ್ರಿಗೆ ಯಾಕೆ ಭಯ ಇರ್ತಾವ? ಇಲ್ಲಿ ಹೇಳು ತಾತ್ಪರ್ಯ ಏನಂದ್ರೆ, ಜಗದ್ಗುರು ರೇವಣ ಸಿದ್ಧರು ಆ ಸಿದ್ದೇಶ್ವರ ಗದ್ಗಿಯ ಪೂಜಾರಿಯ ತಾನ, ಯಪ್ಪ ಇಲ್ಲಿ ನಿಂದಿರಬೇಡೋ, ಅಕಸ್ಮಾತ್ ನೀ ರಾತ್ರಿ ಇಲ್ಲಿ ಉಳಿದೆ ಅಂದ್ರೆ ಆ ಗಿಡದೊಳಗೆ ತಗಣಿ ಅದಾವ, ಅವು ಬಂದು ನೀನು ಕೊಲ್ತಾವ, ನೀ ಎದ್ದು ನಡಿ ಅಂದ. ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, ನಾ ಹೋಗಂಗಿಲ್ಲ, ನಾ ಬರಂಗಿಲ್ಲ, ನಡೀನಿ ಅಂದ. ಹಂಗಿತ್ತ ನೀನು ಸಾವು ಸರದು ಬಂದಂಗೆ ಕಾಣ್ತದೆ. ನಾರೇನು ಮಾಡಲಿ? ಗುರುತಿಲ್ಲ ಅವನಿಗೆ. ಪೂಜಾರಿಗೆ ಇವ ಮಹಾನುಭಾವ, ಇವ ದೇವತಾ ಪುರುಷ ಅದಾನ, ಇವ ರೇವಣ ಸಿದ್ಧ ಅದಾನ, ಅವನಿಗೆ ಗುರುತಿಲ್ಲ. ಅವ ಸಾಮಾನ್ಯ ವ್ಯಕ್ತಿ ಅದಾನಂತ ಅವ ತಿಳ್ಕೊಂಡಾನ. ಅವಾಗ ರೇವಣ ಸಿದ್ಧರು ಹೇಳ್ತಾರೆ, ನೀ ಹೋಗು, ಮುಂಜಾನೆ ಎದ್ದು ಬಾ. ಅವಾಗ ಅವ ಅಂದ, ಮುಂಜಾನೆ ಎದ್ದು ಬರಟ್ಲೆ ನೀ ನೆಗದು ಬಿದ್ದಿರ್ತೀನಿ, ನೀ ಎಲ್ಲಿ ನೋಡ್ತೀನಿ ನನಗೆ. ಇವ ತಿಳ್ಕೊಂಡಾನ. ಅವಾಗ ಇವ ಪೂಜಾರಿ ಆದ ಜಗದ್ಗುರು ರೇವಣ ಸಿದ್ಧರು ಆ ರಂಗಮಂಟಪದ ಹತ್ತಿರ ಮಲ್ಕೊಂಡಾರ. ರಾತ್ರಿ ಭಾರ ಆಗ್ಯದ. ಆ ಗಿಡದೊಳಗಿನ ಇರ್ತಕ್ಕಂಥ ತಗಣಿಗಳು ಎರಡೂ ಆ ರೇವಣ ಸಿದ್ಧನನ್ನು ಆ ಸಾಮಾನ್ಯ ಮನುಷ್ಯ ಮಾಡಿ ಅವು ಇವನ್ನ ಈ ಕೊಲ್ಲಿ ರಗತ್ತ ಕುಡಿದು ಹೋಗ್ಬೇಕಂತ ಎರಡೂ ತಗಣಿಗಳು ಬಂದಾವ. ಹ್ಯಾಂಗ ಸನೆ ಬರ್ತಿದ್ದು ಹಂಗೆ ಅವಕ್ಕೆ ಮೈಯನ ಶೌರ್ಯ ಇಳಿಲಕ್ಕತ್ತಂತ. ಜಗದ್ಗುರು ರೇವಣ ಸಿದ್ಧರು ಮನ್ಕೊಂಡಲ್ಲೇ ಗುರುತಿತ್ತು ಇವು ಹೊಂಟಾವ ಅನ್ನೋದು. ಆದರೆ ಅವರು ಕಣ್ಣು ತೆರೆದು ನೋಡಲಿಲ್ಲ, ಕಣ್ಣು ಮುಚ್ಚಿ ಮನ್ಕೊಂಡಿದ್ದರು. ಆದೊಟ್ಟು ಆ ತಗಣಿಗಳು ಸನೆ ಬಂದಂಗೆ ಅವಕ್ಕೆ ಭಯ ಹುಟ್ಲಕ್ಕತ್ತಂತ. ಇನ್ನು ಯಾಕೋ ನಮಗೆ ದಿನನಿತ್ಯ ಎಷ್ಟೋ ಜೀವ ಹೊಡೆದು ರಗತ್ತು ಕುಡಿತಿದ್ದೆವು, ನಮಗೆ ಭಯ ಬರ್ತಿದ್ದಿಲ್ಲ. ಇವತ್ತು ಏನೋ ಈ ಪುಣ್ಯಾತ್ಮ ಇವ ಮನುಷ್ಯ ಇದ್ದಂಗಿಲ್ಲ, ಇವ ಬ್ಯಾರೆದವ ಇದ್ದಂಗೆ ಕಾಣಿಸ್ತಾನ, ಯಾಕೋ ನಮಗೆ ಭಯ ಬರ್ಲಕ್ಕತ್ತದಂದ್ರೆ ಅವನ ಸನ್ಯಾಕೆ ಹೋಗೋದು ಬೇಡ ಅಂತೇಳಿ ಮತ್ತೆ ಎರಡೂ ತಗಣಿ ಹೋಗಿ ಹೊಳ್ಳಿ ಗಿಡದಾಗ ಕೂತು ಅಂತ. ಆ ಗಿಡದಾಗ ಹೋಗಿ ಕೂತ ಕೂಡಲೇ ಜಗದ್ಗುರು ರೇವಣ ಸಿದ್ಧರು ತನ್ನ ಉರಿನೇತ್ರ ತೆರೆದ ಬಿಟ್ಟಾಗ ಆ ಗಿಡಕ್ಕೆ ಬೆಂಕಿ ಹತ್ತಿ ಬಿಡ್ತಂತ. ಗಿಡ ದಗ ಉರಿಲಕ್ಕತ್ತು. ಅವೆರಡೂ ತಗಣಿಗಳು ಆ ಸುಟ್ಟು ಏನಾಗಿ ಬಿದ್ದು ಅಂದ್ರೆ ಆ ಉಕ್ಕಿನ ಗುಂಡಾಗಿ ಬಿದ್ದು
ಗೊತ್ತಾಗ್ತದಲ್ಲ, ಉಕ್ಕ ಅಂದ್ರೆ ಕೆಬ್ಬಣ ಉಕ್ಕತ್ತಿರಲ್ಲ. ಅವು ಎರಡೂ ತಗಣಿಗಳು, ಅವೆರಡೂ ರಾಕ್ಷಸರು ಹೋಗಿ ಆ ಎರಡೂ ಉಕ್ಕಿನ ಗುಂಡಾಗಿ ಬಿದ್ದು ಬಿದ್ದ ಕೂಡಲೇ ಮುಂಜಾನೆ ಎದ್ದು ಅವ ಪೂಜಾರಿ ಸಿದ್ದೇಶ್ವರ ಗದ್ಗಿ ಪೂಜಾರಿ ಮುಂಜಾನೆ ನಸ್ಕಿಲೆ ಎದ್ದು 6 ಗಂಟೆಗೆ ದೇವ್ರ ಪೂಜಾಕ್ಕೆ ಬಂದಾನ. ಬರೋದ್ರಾಗ ನೋಡ್ತಾನ ಗಿಡನೇ ಬೆಂಕಿ ಹತ್ತಿ ಉರಿಲಕತ್ತದ. ಗಾಬರಿ ಆದ. ಯಪ್ಪ, ಇವ ಎಂಥ ದೇವತಾ ಪುರುಷ ಅದಾನಪ್ಪ. ದಿನನಿತ್ಯ ಎಷ್ಟೋ ಹೆಣಗಳು ಇಲ್ಲಿ ಬೀಳುತ್ತಿದ್ದು, ಇವತ್ತ ಅವನೇ ಪುಣ್ಯಾತ್ಮ ಆ ಗಿಡಕ್ಕೆ ಬೆಂಕಿ ಹಚ್ಚಿಬಿಟ್ಟಾನಂದ್ರೆ ಇವ ಸಾದಾ ಮನುಷ್ಯ ಅಲ್ಲಪ್ಪೋ ಅಂತೇಳಿ ತಿಳ್ಕೊಂಡು ಅವಾಗ ಆ ಶೀತಾಳ ಬಿಂದಿಗೆ ಅಲ್ಲೇ ಒಗೆದು ಕೈಯಾಗಿರ್ತಕ್ಕಂಥ ಹೂವು, ಆ ಪತ್ರಿ, ಆ ಪುಷ್ಪದ ಬುಟ್ಟಿಯನ್ನು ತೆಳಗೆ ಒಗೆದು ಊರಾಗ ಓಡಿ ಹೋಗಿ ಒದರ್ತಾನ. ಯಪ್ಪ ಗ್ರಾಮಸ್ಥರೇ, ಮಹಾನುಭಾವಿಗಳೇ, ಗೌಡ್ರೆ, ಕುಲಕರ್ಣಿಯರೇ, ನಾ ಹೇಳೋ ಮಾತು ಲಕ್ಷ್ಯ ಇಡ್ರಿ. ಯಾವನು ನಮ್ಮ ಸಿದ್ದೇಶ್ವರ ಗುಡಿ ಹತ್ತಿರ ಪುಣ್ಯಾತ್ಮ ಬಂದಾನ, ಅವ ದೊಡ್ಡ ಮಹಾನ್ ಪುರುಷ ಅದಾನಪ್ಪ, ಎಲ್ಲರೂ ಗುಡಿ ಕಡೆ ಬರ್ರಿ ಅಂತ ಹಿಂಗೆ ಅವ ಗದ್ದಿಗೆ ಪೂಜಾರಿ ಚೀರ್ಯಾಡಿ ಒದರ್ಕೊತ್ತ ಹೋಗಿ ಅವಾಗ ಗೌಡ್ರಿಗೆ, ಕುಲಕರ್ಣಿಯರಿಗೆ, ಊರಾನವ್ರಿಗೆ ಕರ್ಕೊಂಡು ಆ ಗುಡಿಗೆ ಹೋಗಿ ನೋಡೋದ್ರಾಗ ಆ ಗಿಡ ಉರಿಲಕತ್ತಿತ್ತು. ಅವಾಗ ಎಲ್ಲರೂ ಕೂಡ್ಕೊಂಡತ್ತಾರ. ಈ ತಗಣಿ ಕಾಟಕ್ಕಾಗಿ ಅಂಜಿ ಯಾರೋ ಊರಾನವರು, ಈ ಆಜು ಬಾಜು ಹಳ್ಳಿಯವರು ಸಹಿತ ಈ ಗುಡಿ ದಂಡಿಗೆ ಸಹಿತ ರಾತ್ರಿ ಬರ್ತಿದ್ದಿಲ್ಲ. ಇವ ಬಹುತೇಕ ಸಾಮಾನ್ಯ ಮನುಷ್ಯ ಅಲ್ಲ, ಇವ ಸಾಕ್ಷಾತ್ ಮಹಾದೇವನೇ ಅದಾನ ಅಂತೇಳಿ ತಿಳ್ಕೊಂಡು ಎಲ್ಲರೂ ಕೂಡ್ಕೊಂಡು ಅವನಿಗೆ ನಮಸ್ಕಾರ ಮಾಡಿದ್ರು. ರೇವಣ ಸಿದ್ಧಗೆ ನಮಸ್ಕಾರ ಮಾಡಿದ್ರು. ಅವಾಗ ರೇವಣ ಸಿದ್ದೇಶ್ವರರು ಹೇಳ್ತಾರಪ್ಪ, ಅವು ತಗಣಿಗಳು ಎಲ್ಲಿದಾವ ಗೊತ್ತದೇನು ನಿಮಗಂದರು. ಯಪ್ಪ ಎಲ್ಲಿದಾವ ನಮಗೇನು ಗೊತ್ತ, ಅಲ್ಲಿ ಹೋಗ್ರಿ ಆ ಗಿಡದ ಬುಡಕ್ಕೆ ಅವು ತಗಣಿಗಳು ಸುಟ್ಟು ಅವೆರಡೂ ಉಕ್ಕಿನ ಗುಂಡಾಗಿ ಬಿದ್ದಾವ. ಅವೆರಡೂ ಉಕ್ಕಿನ ಗುಂಡು ತೊಗೊಂಡು ಬರ್ರಿ. ಅವಾಗ ರೇವಣ ಸಿದ್ಧರ ಮಾತು ಕೇಳಿ ಉಕ್ಕಿನ ಗುಂಡ ತಗೊಂಡು ಬಂದು ಗೌಡನ ಕೈಯಾಗ ಕೊಟ್ಟರು. ಅವಾಗ ಗೌಡ ಜಗದ್ಗುರು ರೇವಣ ಸಿದ್ಧರಿಗೆ ಕೇಳ್ತಾನ, ಗುರುನಾಥ, ಇದು ಗುಂಡ ತಗೊಂಡು ನಾವು ಏನು ಮಾಡ್ಬೇಕಂದಾಗ ಅವಾಗ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, ಏನಿಲ್ಲ, ನಿಮ್ಮ ಊರಾಗ ಕಂಬಾರ ಅದಾನಿಲ್ಲ ಅದಾನ್ರಿಪ್ಪ, ಆ ಕಂಬಾರ ಕರೆಸಿ ಇವೆರಡು ಉಕ್ಕಿನ ಗುಂಡ ಅವನ ಕೈಯಾಗ ಕೊಡ್ರಿ, ಕುಲಿಮ್ಯಾಗ ಹಾಕಿ ಇವಕ್ಕ ಕಾಶಿ ಬಡಿದು ಒಂದು ಸುರ್ಗಿ ಮಾಡತ್ತೇಳು, ಒಂದು ಖಡ್ಗ ಮಾಡತ್ತೇಳು. ಏನು, ಒಂದು ಸುರ್ಗಿ ಮಾಡತ್ತೇಳು, ಒಂದು ಖಡ್ಗ ಮಾಡತ್ತೇಳು ಅಂದಾಗ ಕಂಬಾರ ಬಂದ. ಅವಾಗ ಗೌಡ ಅವೆರಡೂ ಉಕ್ಕಿನ ಗುಂಡ ಆ ಕಂಬಾರ ಕೈಯಾಗ ಕೊಟ್ಟ. ರೇವಣ ಸಿದ್ಧರು ಹೇಳ್ತಾರಪ್ಪ, ಅಪ್ಪ ಇವು ಎರಡಕ್ಕೆ ಕಾಶಿ, ನಿನ್ನ ಕುಲಿಮ್ಯಾಗ ಹಾಕಿ ಬೆಂಕಿಯಾಗ ಕಾಶಿ ಇವೆರಡಕ್ಕೆ ಬಡಿದು ಒಂದು ಖಡ್ಗ ಮಾಡು, ಒಂದು ಸುರ್ಗಿ ಮಾಡು ಅಂದಾಗ ಅವಾಗ ಕಂಬಾರ ಆ ಬೆಂಕಿ ಒಳಗೆ ಹಾಕಿ ಸುಟ್ಟು ಅವು ಗನ್ನ ತಗೊಂಡು ಬಡಿದು ಅವಕ್ಕೆ ಖಡ್ಗ ಮಾಡಬೇಕು, ಸುರ್ಗಿ ಮಾಡ್ಬೇಕಂದ್ರ ಅವು ಉಕ್ಕಿನ ಗುಂಡು ಏನಿದ್ದು ಅಲ್ಲ, ಒಂದು ಚೂರು ಸಹಿತ ಹಿಗ್ಗಾಲದು ಅಂತ. ಅವಾಗ ಕಂಬಾರತಾನ ರೇವಣ ಸಿದ್ಧರಿಗೆ, ಯಪ್ಪ ಗುರುನಾಥ, ಎಷ್ಟೋ ಸಲ ಬೆಂಕಿ ಒಳಗೆ ಕಾಶಿ ಬಡದ್ರ ಒಂದು ಚೂರು ಸಹಿತ ಹಿಗ್ಗಾಲಯ್ಯವಪ್ಪ, ಇದು ಎಂಥ ವಿಚಿತ್ರದ ಅಂದಾಗ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, ಇನ್ನೊಮ್ಮೆ ಹಾಕಿ ಸುಟ್ಟು ಹಾಕಿ ಬಡಿ ಅವಕ್ಕೆ ನೋಡಮ್ಮ ಈ ಸಲ ಹಿಗ್ತಾವೇನಂದಾಗ ಏನು ಮಾಡಿದ್ರು ಹಿಗ್ಗಲಕ್ಕೆ ತಯಾರಿಲ್ಲ. ಅವು ಹ್ಯಾಂಗಿದ್ದು ಗುಂಡ ಹಾಗೆ ಉಳಿಲಕತ್ತು. ಒಬ್ಬವ ಬ್ಯಾಟಿಗಾರ ಅಡವ್ಯಾಗ ಮಲ ಹಿಡ್ಕೊಂಡು ಅಲ್ಲಿದೆ ಆ ಕಂಬಾರ ಕುಲ್ಮಿ ಮುಂದೆ ಹೈದು ಹೊಂಟಿದ್ದ. ಇವ ಬೆಂಕಿಯಾಗ ಹಾಕಿ ಕಾಶಿ ಬಡದ್ರ ಅವು ಉಕ್ಕಿನ ಗುಂಡು ಹಿಗ್ಗಲಾಗಿದ್ದು. ಅವ ಏನು ಬ್ಯಾಟಿಗಾರ ಮಲ ತೊಗೊಂಡು ಹೊಂಟಿದನ್ನಲ್ಲ, ಆ ಮಲ ತೊಗೊಂಡು ಹೊಂಟಾಗ ಮಲದ ರಕ್ತ ಹರಿತಿತ್ತಲ್ಲ, ಆ ರಕ್ತ ನೋಡಿ ಇವ ಬಡಿಲಾರದೆ ಉಕ್ಕಿನ ಗುಂಡು ಇಟ್ಟುದ್ದು ಹಿಗ್ಗಲ್ಕತ್ತು ಅಂತ. ಏನ್ರಿ, ಆ ಮಲದ ರಕ್ತ ನೋಡಿ ಉಕ್ಕಿನ ಗುಂಡ ಕಂಬಾರ ಬಡಿಲಾರದೆ ಇಟ್ಟು ದಿಗ್ಗಲ್ಕೊತ್ತವಂತ. ಅವಾಗ ಕಂಬಾರ ರೇವಣ ಸಿದ್ಧರಿಗೆ ಕೇಳದನಂತ, ಯಪ್ಪ ಗುರುನಾಥ, ಎಷ್ಟೋ ಕುಲಿಮ್ಯಾಗ ಹಾಕಿ ಬಡದೆ, ಇವಕ್ಕೆ ಎಷ್ಟೋ ಗನ್ಲೆ ಬಡದ್ರಿ ಕೂಡ ಒಂದು ಚೂರ ಹಿಗ್ಗಲಾರದ ಉಕ್ಕಿನ ಗುಂಡ, ಇವು ರಕ್ತ ನೋಡಿ ಎಷ್ಟುದ್ದ ಹಿಗ್ಗಲಕತ್ತಾವ, ಹ್ಯಾಂಗ್ರೆಪ್ಪ ಅಂತ ಕೇಳಿದಾಗ ಅವಾಗ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, ಏನು ಇಲ್ಲ, ಅವ ದಿನನಿತ್ಯ ಅವು ರಕ್ತ ಹೀರ್ಯಾವ.
ಮಾನವ ಜೀವಿದು ರಕ್ತ ಹೀರ್ಯಾವ. ಆ ರಕ್ತಕ್ಕಾಗಿ ಆ ರಕ್ತದ ಮ್ಯಾಲೆ ಅವಕ್ಕೆ ಆಸೆ ಹೋಲಾರ ಬಟ್ಟಿಗೆ ಹೊಳ್ಳಿ ಆ ರಕ್ತ ನೋಡಿ ಹಿಗ್ಗಲ್ಕತ್ತಾವ ಅಂದ್ರೆ ನೀ ಬಡಿಲಕ್ಕೆ ಹೋಗಬೇಡ. ನಿನಗೆ ಹೆಂಗೆ ಅನುಕೂಲ ಬರ್ತದಲ್ಲ ಆ ಮಲ ಅವನಿಗೆ ಕೊಟ್ಟು ಕಳಿಸ್ಬೇಡ. ನಿನಗೆ ಹೆಂಗೆ ಬರ್ತದಲ್ಲ, ಹೆಂಗೆ ಹಿಗ್ಗಿಸ್ಬೇಕಾಗ್ಯದಲ್ಲ, ಆ ಸುರುಗಿ ಮತ್ತು ಕಡ್ಗ ಮಾಡಬೇಕಾದ್ರೆ ಅದು ಹೆಂಗೆ ಹಿಗ್ಗಿಸ್ಬೇಕಾಗ್ಯದಲ್ಲ ಆ ಮಲ ತೊಗೊಂಡು ನೀ ಹಿಗ್ಗಿಸಂದಾಗ ಕಂಬಾರ ತೊಗೊಂಡು ಆ ಉಕ್ಕಿನ ಗುಂಡಿಟ್ಟು ತನಗೆ ಹೆಂಗೆ ಹಿಗ್ಗಿಸ್ಬೇಕಾಗ್ಯದ ಕೈಯಾಗಿ ಹಿಡಿದು ಹಿಂಗೆ ಮನಸ್ಸದ ಅಂದ್ರೆ ಹಿಂಗೆ ಮಣಿತಿದ್ದು ಅಂತ, ಹಿಂಗೆ ಮನಸ್ಸದ ಅಂದ್ರೆ ಹಿಂಗೆ ಮಣಿತಿದ್ದು ಅಂತ. ಮಲ ಹ್ಯಾಂಗ ತಿರುಗಿಸ್ತಾನ ಹಂಗ ಆ ಉಕ್ಕ ಹಿಗ್ಗಲಕತ್ತಂತ. ಅವಾಗ ಆ ಮಲ ಹಿಡ್ಕೊಂಡು ಕಂಬಾರ ಹ್ಯಾಂಗ ಕಡ್ಗ ಮಾಡಬೇಕಾಗಿತ್ತಲ್ಲ ಹಿಂಗೆ ಹಿಡಿದು ಹಿಂಗೆ ಆ ಸಾಮಾನು ಹ್ಯಾಂಗ ತಯಾರಾಗಬೇಕಾಗ್ಯದ ಹಂಗೆ ಮಲ ತೊಗೊಂಡು ಹಿಂಗೆ ಮ್ಯಾಲೆ ಹಿಂಗೆ ಹಿಡಿದು ಹಿಂಗೆ ಎಳಿತಿದ್ದಂತ. ಆ ಮುಂದೆ ಆ ಕಡ್ಗ ತಯಾರಾಯಿತು, ಸುರುಗಿ ತಯಾರಾಯ್ತಂತ. ಮಾನುಭಾವಿಗಳೇ, ಸುರುಗಿ ತಯಾರಾಯ್ತಂತ, ಕಡ್ಗ ತಯಾರಾಯ್ತಂತ. ಅವಾಗ ಜಗದ್ಗುರು ರೇವಣ ಸಿದ್ಧರಿಗೆ ಕೇಳ್ತಾರೆ. ಏನು ಕೇಳ್ತಾರಂದ್ರೆ, ಯಪ್ಪ ಇವು ಹಿಂಗ್ಯಾಕ ಏನಾಗ್ಯಾವ ಅಂದಾಗ ಇದರದ್ದು ಹಿಂದಿನ ಮಹತ್ವ ಏನಂದಾಗ ಏನಿಲ್ಲ, ಅವು ಹಿಂದಿನ ಜನ್ಮದ ಪ್ರಾರಬ್ಧದ ಕರ್ಮದ. ಹಿಂದಿನ ಜನ್ಮದೊಳಗೆ ಅವು ಗಂಧರ್ವರಾಗಿದ್ದರು. ವಿವಾರ ಸಂಚಾರಕ್ಕಾಗಿ ಭೂಲೋಕಕ್ಕೆ ಬಂದಿರು. ಒಬ್ಬ ಋಷಿ ಆಶ್ರಮದೊಳಗ ಹೂವಿನ ಗಿಡ, ಬಾಳಿ ತೋಟ ಭಾಳ ಸುಂದರವಾಗಿ ಆ ಋಷಿ ಆ ತೋಟ ಬೆಳೆಸಿದ್ದ. ಆ ತೋಟದೊಳಗೆ ಅವೆರಡು ಗಂಡ ಹೆಂಡತಿ ಇದ್ದು, ಗಂಧರ್ವರು ಎರಡು ಗಂಡ ಹೆಂಡತಿ ಇದ್ದು. ಅವೆರಡು ಆ ಹೂವಿನ ತೋಟದೊಳಗೆ ಐದು ಹೋಗು ಎಳೆದಾಗ ಅವೆರಡಕ್ಕೆ ಆ ಹೂವಿನ ತೋಟದೊಳಗೆ ಆ ತಂಪ ಆನಂದ ಕಂಡು ಅವೆರಡಕ್ಕೆ ಏನತ್ತಾರ ತಮ್ಮದು ಪ್ರೀತಿ ಹೆಚ್ಚಾಗಿ ಅವೆರಡಕ್ಕೆ ಆ ಹೂವಿನ ತೋಟದಲ್ಲಿ ಸಂಬಂಧ ಮಾಡಬೇಕಂತ ಅನ್ನಿಸ್ತಂತ. ಅವೆರಡೂ ಕೂಡಿ ಆ ಹೂವಿನ ತೋಟದ ಇದು ಋಷಿ ಆಶ್ರಮದ ಹಿಂಗೆ ತಿಳ್ಕೊಲಾರದೆ, ನಾವು ಯಾವ ಜಾಗದಾಗ ಬಂದೀವನ್ನೋದು ತಿಳ್ಕೊಲಾರದೆ ಎರಡೂ ಕೂಡಿ ಆ ಹೂವಿನ ಗಿಡದಾಗ ಸಂಭೋಗ ಮಾಡ್ಲಕತ್ತಿದ್ದು ಅಂತ. ಆ ಋಷಿ ಅಲ್ಲಿದ ಹಾಯ್ದು ಹೊಂಟಿದ್ದ. ಇವೆರಡೂ ಆ ಸಂಭೋಗ ಮಾಡೋದು ಋಷಿ ನೋಡ್ದ. ಇಂಥ ಋಷಿ ಆಶ್ರಮದೊಳಗೆ ಬಂದು, ಇಂಥ ಋಷಿ ವನದೊಳಗೆ ಬಂದು ನೀವು ಸಂಭೋಗ ಮಾಡಿರಿ ಅಂದ್ರೆ ಮುಂದೆ ನೀವು ರಾಕ್ಷಸರಾಗಿ ಹುಟ್ಟ್ರಿ ಅಂತ ಆ ಋಷಿ ಶ್ರಾಪ ಕೊಟ್ಟ ಸಲುವಾಗಿ ಅವೆರಡೂ ಹಿಂಗೆ ತಯಣೆಗಳಾಗಿ ಹುಟ್ಟಿ ಬಂದವಂತ. ಅವಾಗ ಜಗದ್ಗುರು ರೇವಣ ಸಿದ್ಧರ ಹಿಂದಿನ ಪ್ರಾರಬ್ಧದ ಕರ್ಮ ಹೇಳಿದ್ರಂತ. ಯಾಕ್ರಿ? ಪ್ರಾರಬ್ಧದ ಕರ್ಮ ನಿಮಗೊಂದು ಮಾತು ಹೇಳ್ತೇನೆ. ಯಾನ್ರಿ, ನಾವು ಮಾಡಿದ್ದು ಯಾರೂ ನೋಡಿಲ್ಲ ಅಂತೇಳಿ ಅನ್ಕೊಂಡು ನೀವು ಕುಂದಿರ್ತೀರಿ. ಒಬ್ಬರಿಗೆ ಮೋಸ ಮಾಡೋದು, ಒಬ್ಬರಿಗೆ ದ್ರೋಹ ಬಗೆಯೋದು, ಒಬ್ಬರಿಗೆ ಅನ್ಯದ ಮಾಡಿ ಹಿಂದಿನ ಜನ್ಮದೊಳಗೆ ಪ್ರಾರಬ್ಧದ ಕರ್ಮದೊಳಗೆ ನೀವು ಏನಾರೇ ಈ ಜನ್ಮದಾಗ ಪಾಪ ಮಾಡಿದ್ರಿ ಅಂದ್ರೆ, ಕರ್ಮ ಮಾಡಿದ್ರಿ ಅಂದ್ರೆ ಮುಂದಿನ ಜನ್ಮದೊಳಗೆ ಅದು ನಿಮಗೆ ತಟ್ಟಲಾರದೆ ಬಿಡುವುದಿಲ್ಲ. ಯಾಕೆ ಬಿಡೋದಿಲ್ಲ? ನೀವು ಮಾಡಿರಿ ಕರ್ಮ. ಮಾನವರಿಗೆ ಕಣ್ಣ ಮಣ್ಣು ಹಾಕ್ಬೋದು ಕರೆ, ಅವ ಒಳಗೆ ಕೂತು ಮಹಾದೇವನಿಗೆ ಕಣ್ಣ ಮಣ್ಣು ಹಾಕ್ಲಿಕ್ಕೆ ಬರ್ತದೇನು? ಇಲ್ಲ. ನೀವು ಎಲ್ಲರೂ ತಿಳ್ಕೋರಿ, ಯಾರೂ ಕೂಡ ನಿಮ್ಮ ಜನ್ಮದಲ್ಲಿ ನೀವು ಯಾರಿಗೆ ನೋವು ಆಗದ ಹಾಗೇನೆ, ನೀವು ಕರ್ಮ ಮಾಡಲಾರದ ಹಾಗೇನೆ ಎಲ್ಲರ ಜೊತೆಗೂಡಿ ಒಳ್ಳೆ ಬಾಂಧವ್ಯದಿಂದ ಬದುಕಿ ಹೋದ್ರಿ ಅಂದ್ರೆ ಆ ಸಾಕ್ಷಾತ್ ಆ ಮೇಲಿಗಿರಿ ಮುತ್ಯ ನಿಮಗೆ ಕಲ್ಯಾಣ ಮಾಡ್ತಾನ. ತಾವೆಲ್ಲ ಲಕ್ಷ್ಯದೊಳಗಿಟ್ಕೋಬೇಕು. ಯಾಕೆ? ಶರಣರೆಲ್ಲ, ಮಹಾತ್ಮರಲ್ಲ, ದೇವರಲ್ಲ, ಯೋಗಿಗಳಲ್ಲ, ಸತ್ಪುರುಷರಲ್ಲ, ಯಾರೇ ಇರಲಿ ಪ್ರಾರಬ್ಧದೊಳಗೆ ಮಾಡಿದ ಕರ್ಮ ಅವ್ರಿಗೆ ದೇವ್ರುಗಳಿಗೆಲ್ಲ ಅವ್ರ ಅಪ್ಪಗೆ ಸಹಿತ ಬಿಟ್ಟಿಲ್ಲ. ಯಾರಿಗೆ ಬಿಟ್ಟವೇನು? ಮೊನ್ನೆ ಹೇಳಿದ್ನಲ್ಲ, ದಶರಥ ಮಹಾರಾಜ ಎಂಥ ರಾಜ ಇದ್ದ, ಅವ ಮಾಡಿದ ಕರ್ಮ ಅವನಿಗೆ ಬಿಡ್ತೇನು? ಪರಶುರಾಮ ಹಿಂದಿನ ಜನ್ಮದೊಳಗೆ ತಂದೆ ಮಾತು ಕೇಳಿ ತಾಯಿ ಕಡ್ದ, ಯಾರಿಗೆ? ರೇಣುಕಾದೇವಿ ಕಡ್ದ. ಮುಂದೆ ಅವನೇ ಪರಶುರಾಮನೇ ರಾಮಾಗಿ ಹುಟ್ಟಿ ಬಂದ. ಅವರ ತಾಯಿ ರೇಣುಕಾನೇ ಕೈಕೇಯಾಗಿ ಹುಟ್ಟಿ ಬಂದು ರಾಮಗೆ 14 ವರ್ಷ ವನವಾಸ ಕಳಿಸೋದಲ್ಲ. ಯಾಕ? ಹಿಂದಿನ ಜನ್ಮದೊಳಗೆ ಮಾಡಿದ ಕರ್ಮ. ಸೀತಾದೇವಿ ವನವಾಸಕ್ಕೆ ಹೋಗ್ಯಾಳ, ತಮಗೆಲ್ಲ ಗೊತ್ತದಿಲ್ಲ?
ಸೀತಾ ಗಂಡನ ಬಿಟ್ಟು 14 ವರ್ಷ ವನವಾಸ ಭೋಗಿಸ್ರು ಅಂತ ಹೇಳ್ತಾರೆ. ಯಾಕೆ ಭೋಗಿಸ್ಯಾಳ? ಆಕೆನೂ ಹಿಂದೆ ಕರ್ಮ ಮಾಡ್ಯಾಳ. ಸೀತಾ ಗೆಳತಿಯರ ಸಂಗಟ ವನಕ್ಕೆ ಹೋಗಿದಳಂತ ಆಟ ಆಡ್ಲಕ್ಕ. ಸಖಿಯರ ಸಂಗಟ ವನಕ್ಕೆ ಆಟ ಆಡಕ್ಕೆ ಹೋಗಿಳು. ಒಂದು ದೊಡ್ಡ ಆಲದ ಗಿಡ ಇತ್ತು. ಆಲದ ಗಿಡದ ಬುಡಕ್ಕೆ ನಿಂತು ಮರಕೋತಿ ಆಟ ಆಡ್ತಿದ್ರಂತ. ಆಟ ಆಡುವ ಸಮಯದೊಳಗೆ ಆ ಗಿಡದ ಮ್ಯಾಲ ಒಂದು ಗಂಡು ಗಿಣಿ ಒಂದು ಹೆಣ್ಣು ಗಿಣಿ ಕೂತಿದ್ವು ಅಂತ. ಅವೆರಡೂ ಕಲ್ತು ಮಾತಾಡ್ತಿದ್ವು ಅಂತ. ಏನಂತ ಮಾತಾಡ್ತಿದ್ವು ಅಂದ್ರೆ, ಯಾವನು ಅಯೋಧ್ಯೆ ಪಟ್ಟದ ರಾಮ ಅಂತ ಆ ಸ್ವಯಂವರದೊಳಗೆ ಬಾಣ ಎತ್ತಿ ಸೀತಾದೇವಿಯನ್ನು ಮದುವೆ ಮಾಡ್ಕೊಂಡು ಒಯ್ತಾನಂತ ಅವೆರಡೂ ಗಿಣಿ ಮಾತಾಡ್ತಿದ್ವು ಅಂತ. ಇಕ್ಕಿನೇ ಬುಡುಕು ಸೀತಾದೇವಿ ಅದಾಳ ಅನ್ನೋದು ಅವಕ್ಕೆ ಗುರುತಿದ್ದಿದ್ದಿಲ್ಲ. ಆದ್ರೆ ಸೀತಾಗ ಗಿಣಿ ಆಡೋ ಮಾತು ಗುರುತೈತಂತ. ಇವು ನನ್ನ ಬಗ್ಗೆನೇ ಮಾತಾಡಕತ್ತಾವಂತ ಗುರುತಾಗಿ ಅವಾಗ ಸೀತಾದೇವಿ ಅತ್ತಾಳ, ಇವು ಎರಡೂ ನನ್ನ ಬಗ್ಗೆನೇ ಮಾತಾಡಕತ್ತಾವಂದ್ರೆ ಇವಕ್ಕೆ ಹಿಡಿಬೇಕಂತ ವಿಚಾರ ಮಾಡಿಕೊಂಡು ಸೀತಾದೇವಿ ಒಬ್ಬ ಬ್ಯಾಟಿಗಾರನ ಕರೆದು ಕೇಳ್ತಾಳ, ಯಪ್ಪ ಇಲ್ಲೆರಡು ಗಿಣಿ ಕೂತಾವ, ಅವು ಎರಡಕ್ಕೆ ನೀ ಹಿಡಿದು ಕೊಟ್ಟೆ ಅಂದ್ರೆ ನೀ ಎಷ್ಟು ರೊಕ್ಕ ಬೇಡ್ತಿ ಅಷ್ಟು ರೊಕ್ಕ ಕೊಡ್ತೀನಿ. ಅವಾಗ ಬ್ಯಾಟಿಗಾರ ತನ್ನ ಮಾಯದ ಜಾಲದಿಂದ ಜಾಳಿಗೆ ಒಗೆದು ಅವೆರಡೂ ಗಿಣಿಗಳನ್ನು ಹಿಡಿದು ಸೀತಾದೇವಿ ಕೈಯಾಗ ಕೊಟ್ಟ. ಅವಾಗ ಸೀತಾದೇವಿ ಎರಡೂ ಗಿಣಿ ತಗೊಂಡು ಒಯ್ದು ಪಂಜರದೊಳಗೆ ಹಾಕಬೇಕತ್ತೇಳು. ಆ ಪಂಜರದೊಳಗೆ ಹಾಕಬೇಕು ಅನ್ನೋದ್ರಾಗ ಗಂಡ ಗಿಣಿ ಕೈಯಿಂದ ಕಸರ್ಕೊಂಡು ಹಾರಿ ಹೋಗಿಬಿಡುತ್ತು. ಕಸರ್ಕೊಂಡು ಹಾರಿ ಹೋಯ್ತು. ಹೆಣ್ಣು ಗಿಣಿ ಒಂದೇ ಉಳಿತು. ಅವಾಗ ಹೆಣ್ಣು ಗಿಣಿ ಎತ್ತದೇವಾ, ತಾಯಿ ಸೀತಾದೇವಿ, ಯವ್ವಾ ನಾ ಈಗ ತುಂಬ ಗರ್ಭಿಣಿ ಇದ್ದೀನಿ. ನನ್ನ ಗಂಡ ಅಗಲಿ ಹೋದ, ಅವನ ವಿರಹ ತಾಳಾರ್ದೆ ನಾನು ಬದುಕಕ್ಕಾಗಂಗಿಲ್ಲ, ನಾನು ಅವನ ಸಂಗಟ ಹೋಗ್ತೀನಿ ಬಿಡುವಂತ ಹೆಣ್ಣು ಗಿಣಿ ಹತ್ತು. ಅವಾಗ ಆಕಿ ಸೀತಾ ಚೇಚೆ ನಾ ಬಿಡುವುದಿಲ್ಲ. ಯಾಕ ನನ್ನ ಬಗ್ಗೆ ನೀವು ಮಾತಾಡಕತ್ತೀರಂದ್ರೆ ಅದನ್ನು ಪರಿಪೂರ್ಣ ಏನದ ಅದನ್ನು ಹೇಳಿದ ಬಳಿಕೆ ನೀನು ಬಿಡ್ತೀನಿ, ಅಲ್ಲಿತನ ಬಿಡಂಗಿಲ್ಲ ತಂದಾಗ ಆ ಗಿಣಿ ಹೇಳ್ತದೆ, ಯವ್ವ ನಮಗೆ ಎಷ್ಟು ತಿಳಿದದ ಅಟ್ಟು ನಾವು ಹೇಳೀವಿ, ಮುಂದಿನ ಭವಿಷ್ಯ ನಮಗೆ ಗೊತ್ತಿಲ್ಲವ, ನೀನೇ ಸೀತಾದೇವಿ ಅಂತ ಗೊತ್ತಿತ್ತಂದ್ರೆ ಅದನ್ನೂ ಸಹಿತ ನಾವು ಮಾತಾಡ್ತಿದ್ದಿಲ್ಲವ. ಏನೋ ನಾವು ಆಡಿದ ತಪ್ಪಾಗ್ಯ ತಾಯಿ, ನನ್ನ ಗಂಡ ಆಗಲಿ ಹೋಗ್ಯಾನ, ನಾ ಇವಾಗ ತುಂಬ ಬಸರಿ ಅದೀನಿ, ನನ್ನ ಗಂಡನ ವಿರಹ ತಾಳಾರ್ದು ನನಗೆ ಇರೋಕ್ಕಾಗಂಗಿಲ್ಲ, ನನಗೆ ಬಿಡು, ನಾನು ನನ್ನ ಗಂಡನ ಬಲ್ಲಿ ಹಾರ್ಕೊತ ಹೋಗ್ತೀನಿ ಅಂದಾಗ ಸೀತಾದೇವಿ ಎಟ್ಟು ಹೇಳಿದ್ರು ಬಿಡಲಿಲ್ಲ. ಪಂಜರದೊಳಗೆ ಹಾಕಿ ಇಟ್ಟಳು. ಪಂಜರದೊಳಗೆ ಹಾಕಿಟ್ಟ ಬಳಕ ಆ ಗಿಣಿ 1 ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಗುವಂಥ ಸಮಯ ಬತ್ತು. ಆ ಹಣ್ಣಿಟ್ರೆ ತಿನ್ನಲಾಯ್ತು, ಹಾಲಿಟ್ರೆ ಕುಡಿಯಲಾಯ್ತು, ನೀರಿಟ್ರೆ ಕುಡಿಯಲಾಯ್ತು. 3ನೇ ದಿವಸಿಗೆ ಸೀತಾದೇವಿಗೆ ಹತ್ತದ ಗಿಣಿ, ಯವ್ವಾ ಪುಣ್ಯಾತ್ಗಿತ್ತಿ, ನಿನಗೆ ನನ್ನ ಗಂಡನ ವಿರಹ ತಾಳಾರ್ದೆ ಇರೋಕ್ಕಾಗೋದಿಲ್ಲ ಅಂತ ನೀನು ಪದೇ ಪದೇ ಹೇಳಿದೆ, ಆದರೂ ಕೂಡ ನೀ ನನಗೆ ಬಿಡಲಿಲ್ಲ. ಆದ್ರೆ ಯಾವಾಗ ನಾವು ತುಂಬ ಗರ್ಭಿಣಿ ಇದ್ದಾಗ ನನ್ನ ಗಂಡನಿಂದ ನೀ ನನಗೆ ಅಗಲಿಸಿ ಅಂದ್ರೆ, ನನ್ನ ಗಂಡನಿಂದ ನನಗೆ ಅಗಲಿಸಿ ಅಂದ್ರೆ ಮುಂದೆ ಒಂದಿನ ನೀನೂ ಗರ್ಭಧಾರಣೆ ಮಾಡಿದಾಗ, ನೀನೂ ಗರ್ಭವತಿಯಾಗಿದ್ದಾಗ ನಿನ್ನ ಗಂಡನಿಂದ ಆಗಲಿ ನೀನೂ ವನವಾಸಕ್ಕೆ ಹೋಗ್ಬೇಕಂತೇಳಿ ಆ ಹೆಣ್ಣು ಗಿಣಿ ಆಕಿ ಶ್ರಾಪ ಕೊಟ್ಟು ಪ್ರಾಣ ಬಿಡ್ತು. ಅದರಿಗೋಸ್ಕರವಾಗಿ ಮುಂದೆ ಸೀತಾದೇವಿ ಆ ಗಂಡ ತಾನು ಗರ್ಭ ಧರಿಸಿದಾಗ ಗಂಡನಿಂದ ಆಕಿನೂ ದೂರ ಆಗಬೇಕಾಯಿತು. ಯಾಕೈತೇವ? ಪ್ರಾರಬ್ಧದ ಕರ್ಮ. ಏನ್ರಿ? ಪ್ರಾರಬ್ಧದ ಕರ್ಮ. ಇಲ್ಲಿ ಏನಾಗ್ಯದ, ಅವು ಗಂಧರ್ವರು ಆ ಹಿಂದಿನ ಜನ್ಮದೊಳಗ ಋಷಿ ಆಶ್ರಮದೊಳಗ ಅಂಥ ಪವಿತ್ರವಾದಂಥ ಜಾಗದೊಳಗೆ ಹೋಗಿ ಅವರು ಸಂಭೋಗ ಮಾಡಿದಕ್ಕಾಗಿ ಋಷಿ ಶ್ರಾಪ ಕೊಟ್ಟಾನ. ಆ ಪ್ರಾರಬ್ಧದ ಕರ್ಮದಿಂದ ಈ ಜನ್ಮದಲ್ಲಿ ಅವರು 2 ತಗಣಿಗಳಾಗಿ